ತಾಲೂಕಿನಲ್ಲಿ ಒಂದು ಹೋರಾಟ. ನಾವೇನು ಅಂತ ಹೇಳಿದ್ರೆ, ಮೊದಲು ನೀರನ್ನ ಕೊಟ್ವಿ, ಆಮೇಲೆ ಭೂಮಿಯನ್ನ ಈ ರಾಜ್ಯಕ್ಕಾಗಿ ದೇಶಕ್ಕಾಗಿ ಕೊಟ್ವಿ, ಅದಾದ್ಮೇಲೆ ಈ ರಾಜ್ಯಕ್ಕಾಗಿ ವಿದ್ಯುತ್ತನ್ನ ಕೊಟ್ವಿ, ಹೊಸನಗರ ಕ್ಷೇತ್ರ ಮರುಸ್ಥಾಪನೆಗಾಗಿ ನಮ್ಮ ರಕ್ತವನ್ನು ಬೇಕಾದರೂ ಕೊಡ್ತೇವೆ ಅಂತಕ್ಕಂಥ ಪ್ರತಿಜ್ಞೆಯನ್ನ ಮಾಡಿ ಇವತ್ತು ಪಾದಯಾತ್ರೆಯನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ. ಅದನ್ನ ಪಡಿತೇವೆ. ಅದಾದ ನಂತರ ಈ ರಾಜ್ಯದಲ್ಲಿ ಈ ಜಿಲ್ಲೆಯ ಅದ್ಭುತವಾದಂತಹ ರಾಜಕೀಯ ಶಕ್ತಿಗಳು ಯಾವ್ದಾದ್ರು ಇದ್ರೆ ಅದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪನವರ ಕುಟುಂಬ. ಅದಾದ ನಂತರ ಈ ರಾಜ್ಯದಲ್ಲಿ ಬಡವರನ್ನ ಕಣ್ಣೊರೆಸ್ತಕ್ಕಂಥ, ಈ ಜಿಲ್ಲೆಗೆ ಶಕ್ತಿಯನ್ನ ತುಂಬಿರ್ತಕ್ಕಂಥ ಇನ್ನೊಂದು ಕುಟುಂಬ ಅಂತ ಹೇಳಿದ್ರೆ ಅದು ನಮ್ಮ ರಾಜಾಹುಲಿ ಯಡಿಯೂರಪ್ಪನವರ ಕುಟುಂಬ. ಇವೆರಡು ಕುಟುಂಬದ ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಬಳಸಿ ರಾಘಣ್ಣ ಅಂತ ಹೇಳಿದ್ರೆ ಈ ಜಿಲ್ಲೆಗೆ ವಿಮಾನ ನಿಲ್ದಾಣ ತಂದವನು ಅಂತ ಮಾತಾಡ್ತಾರೆ ನಮ್ಮೂರಲ್ಲಿ ಎಲ್ಲ ಹಿರಿಯರು. ಸಿಗಂದೂರು ಸೇತುವೆ ಮಾಡಿದವನು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಒಂದು ಹೊಸನಗರ ಕ್ಷೇತ್ರ ಮಾಡೋಕ್ಕಾಗೋದಿಲ್ಲ ರಾಘಣ್ಣ ಅಂತ ಕ್ವಶನ್ ಕೇಳಿದ್ರೆ ರಾಘಣ್ಣ ಮಾಡದೇ ಇದ್ರೆ ಉತ್ತರ ಕೊಡದೇ ಇರೋ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನಮ್ಮೆಲ್ಲರ ಹೆಮ್ಮೆಯ ರಾಘಣ್ಣ ಗೋಪಾಲ್ ಕೃಷ್ಣ ಅವರ ಮತ್ತು ನಮ್ಮ ಜ್ಞಾನೇಂದ್ರ ಅವರ ಎಲ್ಲರ ಸಹಕಾರವನ್ನು ಪಡೆದು ಈ ಕ್ಷೇತ್ರವನ್ನ ಮಾಡ್ತಾರೆ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ರಾಘಣ್ಣ ಅವರಿಗೆ ಉದ್ಭೂತವಾದ ಅಭಿನಂದನೆಯನ್ನ ಅಡ್ವಾನ್ಸ್ ಆಗಿ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.